ಅಭಿನಂದನೆ ಸಲ್ಲಿಸ್ತೀನಿ. ಈಗಂತೂ ನಿಮ್ಗೆ ಗುರುತಿದೆ ಹಿರಿಯರು ಯಾರಿದ್ದಾರೆ ಅಂದರೆ ವೀರಣ್ಣ ಪಾಟೀಲ್ರು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು, ಭೂಷಣ್ಣ ಪಾಟೀಲ್ ಅವರು, ಶಿವರಾಜ್ ಪಾಟೀಲ್ ಅವರು ಎಲ್ಲ ಇದು ಆದಮೇಲೆ ಸನ್ಮಾನ್ಯ ಶ್ರೀ ವೀರಣ್ಣ ಪಾಟೀಲ್ ಅವರು ಹಿರಿಯರಿದ್ದಾರೆ. ಇವತ್ತು ಅವರು ನಾವೆಲ್ಲ ಜೊತೆಗೂಡಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೀವಿ. ಇವತ್ತು ರೇವಣಸಿದ್ದಪ್ಪ ಪಾಟೀಲ್ ಅವರು ಇದ್ದಾರೆ, ಗಣೇಶ್ ಪಾಟೀಲ್ ಅವರು ಇದ್ದಾರೆ, ಎಲ್ಲ ಪಾಟೀಲ್ ಪರಿವಾರದವರು ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ನನ್ನನ್ನು ಇವತ್ತು ಈ ರೀತಿ ತಾವೆಲ್ಲ ಸನ್ಮಾನ ಅಭಿನಂದಿಸಿದ್ರಿ. ನಿಮಗೆಲ್ಲ ಕೋಟಿ ಕೋಟಿ. ಸುಮಾರು 2 ವರ್ಷ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಚುನಾವಣೆ ಬಂದಿತ್ತು. ಈ ಸಲ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲ ಸರ್ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡೋಣ, ಭಾಳ ಒಳ್ಳೆ ರೀತಿಯಿಂದ ನಾವೆಲ್ಲ ಏರ್ಪಾಡು ಮಾಡ್ತೀವಿ ಅಂತ ತಾವೆಲ್ಲ ಕೂಡ ಮಾಡಿದ್ವಿ. ಇವತ್ತು ಬೆಳಿಗ್ಗೆಯಿಂದ ನಾನು ಇವತ್ತೇನು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ಹೋಗಿ ಬರಬೇಕಾಗಿತ್ತು ಅಂದರೆ ಬೆಳಗ್ಗೆ ನಾನು 11 ಗಂಟೆಗೆ ಹೋಗಿದಾಗ ಅಲ್ಲಿಂದ ಇಲ್ಲಿಗೆ ಬರೋವರೆಗೆ ಮಧ್ಯಾಹ್ನ 4 ಗಂಟೆ ಆಯಿತು. ಇವತ್ತು ವ್ಯಾಪಾರಸ್ಥರು, ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ನನ್ನನ್ನು ಹುಮ್ನಾಬಾದ್ ಪಟ್ಟಣದಲ್ಲಿ ಬಹಳ ಅತಿಯಾದಂಥ ಭವ್ಯವಾದಂಥ ತಾವೆಲ್ಲ ಸ್ವಾಗತ ಕೋರಿದ್ರಿ. ಏಮ್ಮ ತಾಯಿ ಎಲ್ಲ ಕೂತ್ಕೊಳ್ರಿ, ಇನ್ನೂ ಹೋಗ್ಬೇಡ್ರಿ, ಇನ್ನೆಲ್ಲ ಕಲ್ಚರಲ್ ಪ್ರೋಗ್ರಾಮ್. ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಗುಪ್ಪದಲ್ಲಿ ಕೂಡ ಯಾವ ರೀತಿ ಬೈಕ್ ರ್ಯಾಲಿ ಮುಖಾಂತರ ನನ್ನನ್ನು ಬರಮಾಡಿಕೊಂಡ್ರಿ. ಭಾಳ ಒಳ್ಳೆ ರೀತಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸೇರಿ ತಾವೆಲ್ಲರೂ ಕೂಡ ನನ್ನನ್ನು ಭಾಳ ಒಳ್ಳೆ ರೀತಿಯಿಂದ ಸ್ವಾಗತ ಕೋರಿದರು. ಇವತ್ತು ವಿಶೇಷವಾಗಿ ಹುಟ್ಟು ಹಬ್ಬ ಅಂದಮೇಲೆ ಒಂದು ಕಡೆ ನಮ್ಮ ಸ್ನೇಹಿತರಾದಂಥ ಈಶ್ವರ್ ಖಂಡ್ರೆ ಅವ್ರು ಕೇಳ್ತಾ ಇದ್ರು, ಸರ್ ಇದೇನು 58 59? ನನಗೂ ಕೂಡ ಎಲ್ಲ 60 ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಎಲ್ಲ ನಮ್ಗೆ ಇದ್ರು ಏನೋ ಒಂದು ಮಾಡಬೇಕು ಅಂದಾಗ ಇವತ್ತು 59 ಮುಗಿದು 60ನೇ ವರ್ಷ ಇವತ್ತು ಹುಟ್ಟುಹಬ್ಬ ಆಚರಣೆ ನಮ್ಮ ಪಕ್ಷದೆಲ್ಲ ಮುಖಂಡರು, ನಮ್ಮ ಪರಿವಾರದವರು, ವಿಶೇಷವಾಗಿ ನಮ್ಮ ಪರಿವಾರದವರು ಇವತ್ತೆಲ್ಲರೂ ಸೇರಿ ಇದೊಂದು ಏರ್ಪಾಡು ಮಾಡಿರ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಭಾಳ ಸಂತೋಷ ಅನಿಸ್ತಾ ಇದೆ. ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಳೆದ 2023 ಚುನಾವಣೆಯಲ್ಲಿ ನನ್ನನ್ನು ಕೆಲವೇ ಮತಗಳ ಅಂತರದಿಂದ ಸೋಲ್ಬೇಕಾಯ್ತು. ನನಗೆ ಇವತ್ತು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ಇವತ್ತು ಎಷ್ಟೊಂದು ಅಭಿಮಾನಿಗಳು ತಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ, ನಾನಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಮನೆಗೆ ಬರಬೇಕಾಯ್ತು ಅಂದ್ರೆ ನಾನು ಮೇನ್ ಡೋರ್ಲಿಂದ ಮನೆಗೆ ಬಂದಿಲ್ಲ, ಹಿಂದಿನ ಡೋರ್ಲಿಂದ ಮನೆಗೆ ಬಂದು ಮ್ಯಾಲೆ ಹೋಗ್ಬಿಟ್ಟು ನಾನು. ಯಾಕಂದ್ರೆ ನೀವು ಅಷ್ಟೊಂದು ಹಾರು ಶಾಲು ಬೆಳಿಗ್ಗೆಯಿಂದ ನನ್ನನ್ನು ಬಹಳಷ್ಟು ಇದು ಮಾಡಿದ್ರಿ. ಅದಕ್ಕೆ ಬಂಧುಗಳೇ, ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು ಏನು ಮಾಡಿದ್ದೀವಿ, ಜನರ ಸಲುವಾಗಿ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಜನರಿಗೆ ಯಾವ ರೀತಿನೋ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಎಂಬುದು ಇವತ್ತು ನನಗೆ ನೆನೆಸ್ತಾ ಇದೆ. ಇವತ್ತು ತಾವೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ನೋಡಿದಾಗ ನನಗೆ ಇನ್ನೂ ಕೂಡ ಹೊರಗೆ ಬರ್ತಾ ಇದೆ. ಯಾಕಂದ್ರೆ ನಾನು ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶವಿದೆ. ಅದ್ರಿಗೆ ಎಲ್ಲಕ್ಕಿಂತ ಸಂತೋಷ ಈ ವರ್ಷ ಇವತ್ತಿನ ದಿನ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿ ಇವತ್ತ ತಾವೆಲ್ಲರೂ ತಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಇವತ್ತೇನು ಇದು ಒಂದು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಟ್ಟು ಹಬ್ಬ ಮುಖ್ಯ ಅಲ್ಲ, ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದು ಕಡೆ ಸೇರಬೇಕು, ಒಂದು ಕಡೆ ನಾವು ಮಾತಾಡಬೇಕು, ಒಂದು ಕಡೆ ಆಗಬೇಕು ಅಂತ ಇದು ಕಾರ್ಯಕ್ರಮ. ಹುಟ್ಟುಹಬ್ಬ ಮುಖ್ಯ ಅಲ್ಲ, ಹುಟ್ಟುಹಬ್ಬ ದಿನ ಪ್ರತಿ ವರ್ಷ ಬರುತ್ತೆ. ಇವತ್ತ ತಾವೆಲ್ಲ ಅಭಿಮಾನಿಗಳು ಇಷ್ಟೊಂದು ಜನ ಸೇರಿ ನನ್ನನ್ನು ಅಭಿನಂದಿಸಿದ್ರಿ. ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕು ನನಗೆ ಅರ್ಥ ಆಗಿಲ್ಲ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ಯಾಕಂದ್ರೆ ಸೋಲು ಗೆಲುವು ಸಹಜಿಕ್ಕಿದೆ. ನಮ್ಮದು ಈಶ್ವರ್ ಖಂಡ್ರೆ ಅವರಿಗೆ ಯಾವಾಗೂ ನನಗೂ ಅವ್ರಿಗೆ ನಡೀತಾ ಇರ್ತದೆ, ಜೋ ಹಾರ್ಕರ್ ಜೀತಾ ಹೈ ಉಸ್ಕು ಕೈತೆ ಹೈ ಬಾಜಿಗರ್. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಕೆಲವೊಂದು ಹೇಳ್ತಾರೆ ಅವರು, ಯಾಕಂತಂದ್ರೆ ಯಾವ ಸಂದರ್ಭದಲ್ಲಿ ಏನೇನು ಆಗ್ತದ ಅಂಬೋದು ಇವೆಲ್ಲ ಮನುಷ್ಯನ ಜೀವನದಲ್ಲಿ ಸಹಜ. ಇವತ್ತು ನಾವು ಸೋಲು ಗೆಲುವು ಸ್ಪೋರ್ಟಿಗೆ ಆಗಿ ತಗೊಳ್ಬೇಕಾಗಿದೆ. ಯಾಕೆ ಸೋತೇವೋ ಯಾಕೆ ಗೆದ್ದೇವೋ ಮುಖ್ಯ ಇಲ್ಲ. 2018ರಲ್ಲಿ ಇದೇ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ ಎಷ್ಟು ಇಡೀ ಕಲ್ಯಾಣ35,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ರು.
ಇದೆ. ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಏನಾಯ್ತು ಅಂದ್ರೆ ಏನಪ್ಪ ನಮ್ಮ ಸಾಹೇಬರು 35,000 ಗೆದ್ದರು, ಒಂದು 20,000 ಕಡಿಮೆ ಆಗ್ಬೋದು, 25,000 ಕಡಿಮೆ ಆಗ್ಬೋದು, ಇನ್ನು 10,000 ಆದರೂ ಗೆಲ್ತಾರ ಅಂತ ನಮ್ದೆಲ್ಲ ಪಕ್ಷದ ಮುಖಂಡರ ಬಳಿ ಕಾರ್ಯಕರ್ತರ ಬಳಿ ಆ ರೀತಿ. ಆದರೂ ಕೂಡ ಇವತ್ತೆಲ್ಲ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತೆಲ್ಲ ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೋಡ್ತಾ ಇದೆ. ಇವತ್ತು ತಾವು ಹುಮ್ನಾಬಾದ್ ಪ್ರವಾಸಿ ಮಂದಿರದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರೆಗೆ ನಾನು ಕಲ್ಯಾಣ ಕರ್ನಾಟಕ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಹೆಚ್ಚುವರಿ ಹಣಕಾಸು ತಂದು ಇವತ್ತು ಅದು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ರೋಡು ಪ್ರಾರಂಭ ಆಗಿದೆ. ಯಾರೋ 10 ಕೋಟಿ ರೂಪಾಯಿ. ಇವತ್ತು ಅದರ ಜೊತೆಯಲ್ಲಿ ಪ್ರವಾಸಿ ಮಂದಿರದಿಂದ ಎಲ್ಲಿ ಬಸವರಾಜ ಪಾಟೀಲ್ ಅಲ್ಲಿ ಮಾಡ್ತಾ ಇದ್ವಿ ಅಲ್ಲಿವರೆಗೆ ಅದಕ್ಕೂ 10 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಿಂದ ನಾವು ಹಣ ಬಿಡುಗಡೆ ಮಾಡಿದ್ವಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಕಾಡ್ಬೋಳದಲ್ಲಿ ಸುಮಾರು 40 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇವತ್ತು ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲ ಆಗಿದೆ. ಅಭಿವೃದ್ಧಿ ಒಂದು ಕಡೆ ವಿಷಯ, ಚುನಾವಣೆ ಬಂದಾಗ ಚುನಾವಣೆ ಒಂದು ರೀತಿ ಬೇರೆ, ಆದರೂ ಕೂಡ ಆಗಿದೆ. ಸೋಲು ಗೆಲುವು ಸಹಜ. ಅದ್ರ ಬಗ್ಗೆ ನಾವು ಯಾರು ಕೂಡ ಚಿಂತನೆಯೂ ಮಾಡೋದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ನನಗೇನು ಅನಿಸ್ತಾ ಇದೆ ಅಂದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರು ಗೆದ್ದು ಸಚಿವರಾಗಿದ್ದಾರೆ. ಇವತ್ತು 100 ಕೋಟಿ ರೂಪಾಯಿ ಭಾಲ್ಕಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಅನುದಾನ ಅವ್ರ ಕರ್ತವ್ಯ ಇದೆ. ಆ ಕ್ಷೇತ್ರ ಜನ ಗೆಲ್ಲಿಸಿದಾರೆ. 100 ಕೋಟಿ ಅಲ್ಲ, 1000 ಕೋಟಿ ರೂಪಾಯಿ ಇವತ್ತು ವಿಶೇಷವಾದಂಥ ಅನುದಾನ. ನಮ್ಮ ಪೌರಾಡಳಿತ ಸಚಿವರು 25 ಕೋಟಿ 35 ಕೋಟಿ ಬರೀ ಬೀದರ್ಗೆ ಹಾಕೊಂಡು ಬಿಟ್ರು. ಯಾಕಂದ್ರೆ ಅವ್ರು ಗೆದ್ದರಿಗೆ ಅವ್ರಿಗೆ ಗೆಲ್ಸ್ಯಾರ. ಆದ್ರೆ ನೀವು ನಿಮ್ಮ ಭಾಗ್ಯ ಹೇಗ ಅಂದ್ರೆ ಇವತ್ತು ನೀವೆಲ್ಲ ಸೋಲಿಸಿದ್ರಿ. ಇವತ್ತು ಅದು ಪರಿಸ್ಥಿತಿಯಿಂದ ನಮ್ಮ ಹುಮನಾಬಾದ್ ಕ್ಷೇತ್ರಕ್ಕೆ ವಿಶೇಷವಾದಂಥ ಅನುದಾನ ಯಾವುದೂ ಬರ್ತಾ ಇಲ್ಲ. ನಾನು ಆದರೂ ಕೂಡ ನಮ್ಮಿಬ್ಬರು ಸ್ನೇಹಿತರು ಸಚಿವರಿಗೆ ಹೇಳ್ತೀನಿ, ಸೋಲು ಗೆಲುವಿದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಅವೆಲ್ಲ ನೋಡಿದ್ರಿ. ಮೊನ್ನೆ ಅಮೃತ ಯೋಜನೆ ನಾನು ನೋಡಿದೆ, ನಾನು ಇರಲಿಲ್ಲ ಹುಮ್ನಾಬಾದಲ್ಲಿ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಂದು ರಹೀಮ್ ಖಾನ್ ಅವರು ಉದ್ಘಾಟನೆ ಮಾಡಿದ್ರು. ತಮ್ಮೆಂದ್ರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅದು 2021-22ರಲ್ಲಿ ನಾನು ಶಾಸಕನಾಗಿದ್ದಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಅದು ಹೋಗಿರೋದು 21-22ರಲ್ಲಿ. ಈ ಹೊಸದಾಗಿ ಯಾವುದು ಆಗಿಲ್ಲ. ಅದು ಅವ್ರು ಹೇಳ್ಕೋತಾರೆ ಪಾಪ. ನಾನು ಬಂದಾಗ 160 ಕೋಟಿ ತಂದ ಆಯ್ತಪ್ಪ. 2023 ಮೇದಾಗ ಚುನಾವಣೆ ಆಯ್ತು. ಎಲ್ಲಿ ಹೋಯ್ತು ಪ್ರಪೋಸಲು? ನನ್ನ ಹತ್ರ ಆರ್ಡರ್ ಕಾಪಿ ಇದೆ. ಯಾವಾಗ ಪ್ರಪೋಸಲ್ ಹೋಯ್ತು, ಯಾವಾಗ ಸ್ಯಾಂಕ್ಷನ್ ಆಯಿತು, ಎಲ್ಲನೂ ಕೂಡ ಇದೆ. ಯಾರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥದ್ದಲ್ಲ. ಯಾವಾಗ ಆಯಿತು, ಯಾವಾಗಿಲ್ಲ, ಎಲ್ಲನೂ ಕೂಡ ಇದೆ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವ್ರಿಗೆ ಗುರ್ತಿದೆ, ರಹೀಮ್ ಖಾನ್ ಅವ್ರಿಗೆ ಗುರ್ತಿದೆ. ಇವತ್ತು ನಾವು ಮಾಡ್ತಕ್ಕಂಥ ಕಾರ್ಯಗಳು ಹಿಂದೆ ಬಸವರಾಜ ಪಾಟೀಲ್ರವರು SM ಕೃಷ್ಣ ಸರ್ಕಾರದಲ್ಲಿ 2003ರಲ್ಲಿ ಯಾವಾಗ ಹುಮ್ನಾಬಾದ್ ಉಪಚುನಾವಣೆ ಬಂತು, ಉಪಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರ ಜನ ನನ್ನನ್ನು ಗೆಲ್ಲಿಸಿದಾಗ ಬಸವರಾಜ ಪಾಟೀಲ್ ಅವರು ನಾನು ಒಂದೇ ಒಂದು SM ಕೃಷ್ಣವ್ರಿಗೆ ಡಿಮಾಂಡ್ ಮಾಡಿದ್ದು, ಕಾರಂಜಾ ಪ್ರಾಜೆಕ್ಟ್ಲಿಂದ ಇವತ್ತು ಏನು ಹುಮ್ನಾಬಾದ್ ಮತ್ತು ಚುಡುಗುಪ್ಪ ಮತ್ತು ಎಲ್ಲ ಹಳ್ಳಿಗಳಿಗೆ ನೀರು ಕುಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ನಾವು ಹೇಳಿದಾಗ 2003ರಲ್ಲಿ ಸಾಹೇಬ್ರ ಈಶ್ವರ್ ಖಂಡ್ರೆಗೂ ಗುರ್ತಿದೆ ಅಂತ ನಾನು ಭಾವಿಸ್ತೀನಿ. ಧರಮ್ ಸಿಂಗ್ ಜಿಯವರು, ಖರ್ಗೆ ಜಿಯವರು, ಬಸವರಾಜ ಪಾಟೀಲ್ ಜಿಯವರು ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಹುಮ್ನಾಬಾದ್ ಮತ್ತು ಹಳ್ಳಿಕೇಡದಲ್ಲಿ ಆ ಕೆಲಸ ಇವತ್ತು ಕಾರಂಜಲಿಂದ ನೀರು ತರ್ತಕ್ಕಂಥ ಕೆಲಸ 2003ರಲ್ಲಿ ಪ್ರಾರಂಭ ಆಯಿತು. ಅದೇನೋ ದುರದೃಷ್ಟಕರ 2004 ಯಾಕಂದ್ರೆ 2020 ಮ್ಯಾಚ್ ಇತ್ತು. ಬರೀ 11 ತಿಂಗಳು ಮಾತ್ರ ನನಗೆ ಅವಧಿ ಸಿಗುತ್ತು. 2004ರಲ್ಲಿ ಚುನಾವಣೆ ಇತ್ತು. ಅದು ಏನೋ ಹುಮ್ನಾಬಾದ್ ಕ್ಷೇತ್ರ ಜನ ಗುರ್ತಿಲ್ಲ. ನಾನು ಸೋಲಿಸಿದ್ರು ಬರೀ 100, 1200, 1300, 1400, ಗೆದ್ದಿದ್ರೆ 20,000, 25,000, 35,000. ಅದೇನೋ ನಾನು ಸೌಭಾಗ್ಯ ಅಂತ ನನಗೆ ಅನಿಸ್ತದೆ. ಇವತ್ತು ಸೋತರು ಕೂಡ ಇವತ್ತು ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಸರ್ಕಾರ ಇದೆ. ಇವತ್ತು ಈಶ್ವರ್ ಖಂಡ್ರೆ ಅವರು, ರಹೀಮ್ ಖಾನ್ ಅವರು, ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಚಿವರು ನನ್ನ ಸ್ನೇಹಿತರಿದ್ದಾರೆ. ನಾವು ಹೋದರೂ ನಮ್ಮದೇ ಆದಂಥ ಒಂದು ಸ್ಥಾನ ಮಾನ ಗೌರವ ಕೊಟ್ಟು ಇವತ್ತು ಬೈರೇಜಿ ಸುರೇಶ್ ಇರ್ಬೋದು, ಪ್ರಿಯಾಂಕ್ ಖರ್ಗೆಜಿಯವರು ಇರ್ಬೋದು. ಇವತ್ತು ನಾನು ಇಲ್ಲಿ ವೇದಿಕೆ ಮೇಗಿದೆ ಡಾಕ್ಟರ್ ಶಂಕರ್ ಪಾಟೀಲ್ ಫೋನ್ ಮಾಡಿದ್ರು, ಇಲ್ಲ ಸರ್ ನನಗೆ ಗೊತ್ತಿಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಶುಭಾಶಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅನೇಕ ಜನ ಸಚಿವರು ನಾವು ಬರೇ ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬರಬೇಕಾಗಿತ್ತು. ನಾನು ಮತ್ತು ಈಶ್ವರ್ ಖಂಡ್ರೆ ಅವರೇ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಅವ್ರು ಒಪ್ಕೊಂಡಿದ್ರು. ಆದರೆ ಅನಿವಾರ್ಯ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕರ್ನಾಟಕ ಭವನ್ ಒಂದು ಏನು ಕೆಲವು ಕಾರ್ಯಗಳಲ್ಲಿ ರಿಹೆಬಿಲಿಟೇಷನ್ ಆಗಿದೆ, ಇವತ್ತು ಅದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಸಾಹೇಬರು ಕೂಡ ಅಲ್ಲಿ ಡಿಲ್ಲಿಗೆ ಹೋಗಿದ್ದಾರೆ, ಅವರು ಕೂಡ ಬರ್ಲಿಕ್ಕಾಗಲಿಲ್ಲ.
ನಾವು ಈಶ್ವರ್ ಖಂಡ್ರೆ ಅವರು, ರಹೀಮ್ ಖಾನ್ ಅಂತೂ ನಿಮ್ಮ ಜೊತೆಲಿ ಇದ್ದೇ ಇದ್ದೀವಿ. ತಾವೆಲ್ಲರೂ ಕೂಡ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ. ತಾವು ಯಾವ ರೀತಿ ನನ್ನ ಪ್ರೀತಿ ತೋರಿಸಿದ್ರಿ, ನನ್ನ ಜೀವಂತಿರುವವರೆಗೂ ಕೂಡ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಪ್ರೀತಿ ವಿಶ್ವಾಸ ಇವತ್ತು ಎಲ್ಲಕ್ಕಿಂತ ದೊಡ್ಡದು. ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೋಡಿದಾಗ ಭಾಳ ಸಂತೋಷವಾಗಿದ್ದೀನಿ. ನನಗೇನು ಅನಿಸ್ತಾ ಇಲ್ಲ ನಾನು ಸೋತಿದ್ದೀನಿ ಅಥವಾ ಗೆದ್ದಿದ್ದೀನಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಿಮ್ಗೆಲ್ಲರ ಪ್ರೀತಿ ನೋಡಿದ್ರು ಇವತ್ತು ಬೆಳಗ್ಗೆಯಿಂದ ನಿಮ್ಮ ಪ್ರೀತಿ ಉತ್ಸಾಹ ನಮ್ಮ ಜೊತೆಲಿ ಹಿಂಗೆ ಇರಲಿ. ಬಸವರಾಜ್ ಪಾಟೀಲ್ ಪರಿವಾರ ಸದಾ ನಿಮ್ಮ ಜೊತೆಲಿದೆ. ಯಾಕಂದ್ರೆ ನಿಮ್ಗೆ ಗುರುತಿದೆ, ಬೀದರ್ ಜಿಲ್ಲೆಯಲ್ಲಿ 3 ಪ್ರತಿಷ್ಠೆ ಇರ್ತಕ್ಕಂಥ ಪರಿವಾರಗಳು. ಇವತ್ತು ಭೀಮಣ್ಣ ಖಂಡ್ರೆ ಅವರ ಪರಿವಾರ ಒಂದ್ ಕಡೆ, ಇನ್ನೊಂದು ಕಡೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಪರಿವಾರ, ಇನ್ನೊಂದು ಕಡೆ ಹುಮ್ನಾಬಾದ್ ಬಸವರಾಜ್ ಪಾಟೀಲ್ ಪರಿವಾರ ಅಂತ ಇಡೀ ಜಿಲ್ಲೆಗೆ ಗುರ್ತಿರ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಏನು ಹೋಗಬೇಕು, ಎಲ್ಲೆಲ್ಲಿ ಏನು ಆಗಬೇಕು ಅದೆಲ್ಲರೂ ಕೂಡ ತಾವು ನೋಡಿದ್ರಿ. ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ಬಂದಿದ್ರಿ, ಆಶೀರ್ವದಿಸಿದ್ರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮ್ಯಾಗಿರ್ಲಿ. ಯಾಕಂದ್ರೆ ಹಾರ್ಕೋಡ್ ಶ್ರೀಗಳು ಅವ್ರ ಪಾಪ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ನಾನು ಅಪ್ಪರ ಜೊತೆಯಲ್ಲಿ ಭಾಳ ಸಲಿಗೆಯಿಂದ, ಯಾಕಂದ್ರೆ ಅಪ್ಪಾಜಿಯವ್ರ ಜೊತೆಯಲ್ಲಿ ಭಾಳ ಸಂಬಂಧ ಲಿಂಗೈಕ ತಂದೆ ಅಂತ ಬಸವರಾಜ್ ಪಾಟೀಲ್ ಅವರು ಹಿಡ್ಕೊಂಡು ನನ್ನವರೆಗೆ ನಮ್ದೆಲ್ಲ ಪರಿವಾರ ಜೊತೆಯಲ್ಲಿ ಶ್ರೀಗಳ ಭಾಳ ಸಂಬಂಧ ಇದೆ. ಅಪ್ಪಾಜಿಯವರು ಹೇಳಿದ್ರು ನನಗೆ ಮೊದಲೇ ಗುರ್ತಿಲ್ಲ, ನಾನು ಸುಮಾರು 7-8 ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಅಪ್ಪಾಜಿಗೆ ಒಂದೇ ಹೇಳ್ದ, ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಅವ್ರ ಜೊತೆಯಲ್ಲಿ ಅವ್ರ ಶಿಷ್ಯ ಅಪ್ಪಣ್ಣ, ನಾನು ಅಪ್ಪಳಿಗೆ ಒಂದೇ ಹೇಳ್ದ, ನೀ 7-8 ಕಾರ್ಯಕ್ರಮ ನನಗೆ ಯಾವುದೂ ಬೇಕಾಗಿಲ್ಲ. ಅಪ್ಪಾಜಿಯವರಲ್ಲಿ ಬರಬೇಕು, ನನಗೆ ಆಶೀರ್ವಾದ ಮಾಡಬೇಕು, ಅಪ್ಪಾಜಿಯವರ ಆಶೀರ್ವಾದ ತಗೋಬೇಕು ಅಂತ ನಾನು ಹೇಳಿದಾಗ ಪಾಪ ಅಪ್ಪಾಜಿಯವರು ಬೀದರ್ದಲ್ಲಿ ಗುಲ್ಬರ್ಗಾದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದು ಆ ಕಾರ್ಯಕ್ರಮಗಳು ಮೊಡಕು ಮಾಡಿ ಇವತ್ತು ನನಗೆ ನನ್ನ ಹುಟ್ಟುಹಬ್ಬ ಒಂದು ಆಶೀರ್ವಾದ ಮಾಡಕ್ಕೆ ತಾವು ಬಂದಿದ್ದಾರ. ತಮಗೆಲ್ಲ ಬಸವರಾಜ್ ಪಾಟೀಲ್ ಪರಿವಾರಗಳಿಂದ ನಿಮಗೆ ಕೋಟಿ ಕೋಟಿ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತು ಗಂಗಾಧರ್ ಶಿವಾಚಾರ್ಯರಂತೂ ಸತತವಾಗಿ ನಾವು 3 ದಿವಸ ಇಟ್ಕೊಂಡು 1ನೇ ತಾರೀಕು, 2ನೇ ತಾರೀಕು, 31ನೇ ತಾರೀಕು ಶ್ರೀಗಳೆಲ್ಲ ಜೊತೆಯಲ್ಲೇ ಶ್ರೀಗಳ ಆಶೀರ್ವಾದ ಮಾಡಿಸಿ ನಮಗೆಲ್ಲ ವೀರಭದ್ರೇಶ್ವರ ದಾಸೋಹದಲ್ಲೇ ನಮಗೆಲ್ಲ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಆಗಿ ಇವತ್ತು ಅಲ್ಲಿರ್ತಕ್ಕಂಥ ಪಂಚ್ ಕಮಿಟಿ ಅಧ್ಯಕ್ಷ ವೀರಣ್ಣ ಪಾಟೀಲ್ರವರು, ಮಲ್ಲಿಕಾರ್ಜುನ ಮಾಶೆಟ್ಟಿಯವರು, ನಮ್ಮ ಬುಳ್ಳವರು, ಇನ್ನು ಅನೇಕ ಜನ, ದತ್ಕುಮಾರ್ ಚಿದ್ರಿಯವರು ಇವತ್ತೆಲ್ಲರೂ ಸೇರಿ ಇವತ್ತಲ್ಲೇ ಒಂದು ಪ್ರಸಾದ ವ್ಯವಸ್ಥೆ ಕೂಡ ತಾವು ಮಾಡಿದಿರಿ. ತಮಗೆಲ್ಲರಿಗೆ, ಯಾಕಂದ್ರೆ ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಇನ್ನು ಈಶ್ವರ್ ಖಂಡ್ರೆಜಿಯವರು ಮಾತಾಡಬೇಕು, ರಹೀಮ್ ಖಾನ್ ಅವರು ಮಾತಾಡಬೇಕು, ಅದರ ಜೊತೆಯಲ್ಲಿ ನಮ್ಮ ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ಕೇಳಬೇಕು. ದಯಮಾಡಿ ತಾವು ಯಾರು ಕೂಡ ಹೇಳ್ಬೇಡ, ಒಂದು ದಿನ ಎಲ್ಲ ನಿಮ್ಗೆ ಊಟದ ವ್ಯವಸ್ಥೆ ಇದೆ, ಎಂಟರ್ಟೈನ್ಮೆಂಟ್ ಇದೆ. ತಾವು ದಯಮಾಡಿ ಎಲ್ಲರ ಒಂದು ಭಾಷಣ ಮತ್ತು ಆಶೀರ್ವಚನ ತಾವೆಲ್ಲ ಕೇಳ್ತೀರಾ ಅಂತ ನಾನು ಹೇಳಿ, ನಾನು ವಿಶೇಷವಾಗಿ ಇವತ್ತೆಲ್ಲ ನಮ್ಮ ಪರಿವಾರದವರು, ಅದ್ರ ಜೊತೆಯಲ್ಲಿ ನಮ್ಮ ಸೋದರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಅವರು ಇರ್ಬೋದು, ಅದ್ರ ಜೊತೆಯಲ್ಲಿ ಹಂಗೆ ನನ್ನ ಸುಪುತ್ರರು ಅಭಿಷೇಕ್ ಪಾಟೀಲ್ ಅವರು, ಅಕ್ಷಯ್ ಪಾಟೀಲ್ ಅವರು ಇವತ್ತು ನಿಜವಾಗ್ಲೂ ಭಾಳ ನನಗೆ ಯಾವ ರೀತಿ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ಎಲ್ಲ ರೀತಿಯಿಂದ ಈ ಒಣ ಹುಟ್ಟು ಹಬ್ಬ ಅಂತಲ್ಲ, ಎಲ್ಲ ಇದರಲ್ಲಿ ಸಂಪೂರ್ಣವಾದಂತಹ ಸಹಕಾರ ತಾವು ಕೊಡ್ತಾ ಇದ್ರಿ. ಇದು ಬಸವರಾಜ್ ಪಾಟೀಲ್ ಪರಿವಾರ ಹಿಂಗೆ ಮುಂದುವರಿತಾ ಹೋಗಲಿ. ಇವತ್ತೆಲ್ಲ ನಾವು ಯಾವ ರೀತಿ ಇರಬೇಕು, ಒಳ್ಳೆ ರೀತಿಯಿಂದ ಸಮಾಜ ಸೇವೆಯಲ್ಲಿ ನಾವೆಲ್ಲ ತೊಡಗಿ ಸಮಾಜ ಸೇವೆ ಮಾಡೋಣ ಅಂತ ಬಸವರಾಜ್ ಪಾಟೀಲ್ ಪರಿವಾರ ವತಿಯಿಂದ ನಿಮಗೆಲ್ಲ ಬಂದಂಥ ಮಾನ್ಯರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.